ಒಂದೇ ಬಾಣದಿಂದ ಗಂಗಾ ತೀರವನ್ನೇ ಇಬ್ಬಾಗಗೊಳಿಸಿದ ಅಪ್ರತಿಮ ವೀರ ಕುರುಪಿತ ಭೀಷ್ಮರಿಗೆ ನಮೋ ನಮಃ. ಕೌರವ ಪಾಂಡವರಿಗೆ ಧನುರ್ವಿದ್ಯೆಯನ್ನು ಹೇಳಿಕೊಟ್ಟಂತಹ ದ್ರೋಣಾಚಾರ್ಯರಿಗೆ ನಮೋ ನಮಃ. ವೇದಾಂತ ಸಾಗರ, ಹಿತೋಕ್ತಿಯ ಮಂದಾರ, ಗೋಪಾಲಕನಿಗೆ ಹತಿಸಾರ, ಚಿಕ್ಕಪ್ಪ ವಿದುರ ಮಹಾಶಯರಿಗೆ ನಮೋ ನಮಃ. ಒಂದೇ ಪವಿತ್ರವಾದ ರಕ್ತವನ್ನು ಹಂಚಿಕೊಂಡು ಈ ಕುರು ಸಾಮ್ರಾಜ್ಯವನ್ನು ಉತ್ತುಂಗಕ್ಕೇರಿಸುತ್ತಿರುವ ಈ ನನ್ನ ಪ್ರಿಯ ಸಹೋದರರಾದ ದುಶ್ಯಾಸನ, ದುರ್ಜಯ, ಸೈಂಧವ, ನನ್ನ ಪ್ರಾಣ ಮಿತ್ರ ಅಂಗಾಧಿಪ ಕರ್ಣ, ಕಾಲ ಕಾಲಕ್ಕೆ ಸರಿಯಾಗಿ ಸಲಹೆ ಸೂಚನೆಗಳನ್ನು ನೀಡುತ್ತಾ ಬಂದಿರುವ ಈ ನನ್ನ ಸೋದರ ಮಾವ ಶಕುನಿ, ಇಂತಹ ಅಪರೂಪವಾದ ಮುತ್ತು ರತ್ನಗಳು ಈ ಮಣಿಮಕುಟದಲ್ಲಿ ರಾರಾಜಿಸುತ್ತಿರುವಾಗ ಇವರನ್ನು ಪಡೆದ ನಾನೇ ಧನ್ಯ, ನಾನೇ ಧನ್ಯ. ಓರುಗಲಾಂಛನನ ಮೆರುಗೋ ಸ್ವರ್ಗೋಜನಕ್ಕೆ ಸರಿವೋಲುವಂತಿರೇ. ಓರುಗಲಾಂಛನನ ಮೆರುಗೋ ಸ್ವರ್ಗೋಜನಕ್ಕೆ ಸರಿವೋಲುವಂತಿರೇ. ಸ್ವರ ಸಂಪನ್ನ ದೀಪ್ತಿಮ್ಮಣಿ ಮಕುಟ ವರ್ಧನೆಗೆ ದುರೋಧರ ನಿಪುಣ ನಿರ್ಜನೇಂದ್ರನಿಗೆ ದಾನಗೈದ ಕರ್ಣ, ಸಹೋದರ ದುಶ್ಯಾಸನಾದಿಗಳಿರಲ್ ಎಣಯ್ಯರ ಎಣಗೆ ಮಿತ್ರ ಸಾಟಿ ಇರುವರೆ ನನಗೆ ಸರಿ ಸಾಟಿ ಇರುವರೆ ಬೆಳ್ ಸಾಟಿ ಇರುವರೆ ನನಗೆ ಸರಿ ಸಾಟಿ ಇರುವರೆ ಬೆಳ್ ಗುರುಕುಲ ಹಾಸನದೇ ಚಲವ ಬಿಡದೆ ಶೌರ್ಯದಿಯೇ ಕೈಕ ದೊರೆ ಎನಿಸಿವಾಳು. ಗುರುಕುಲ ಹಾಸನದೇ ಚಲವ ಬಿಡದೆ ಶೌರ್ಯದಿಯೇ ಕೈಕ ದೊರೆ ಎನಿಸಿವಾಳು. ಸಾಟಿ ಇರುವರೆ ನನಗೆ ಸರಿ ಸಾಟಿ ಇರುವರೆ ಬೇಡ. ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದೆ ರಣದಳು ರೆಪುಗಳ ವಧಿಸದ ಬಿಡುವೆ. ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದೆ ರಣದಳು ರೆಪುಗಳ ವಧಿಸದ ಬಿಡುವೆನೆ. ಈ ಮಾಮಚಕುನಿ ಸಲಹೆ ನೀಡದಿರುವನೆ, ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೆ. ಈ ಮಾಮಚಕುನಿ ಸಲಹೆ ನೀಡದಿರುವನೆ, ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೆ. ಅನುಜ
ದುಶ್ಯಾಸನ ಅವರನ್ನು ವಧಿಸದಿರುವನ. ಸಹೋದರ, ಅನುಜ ದುಶ್ಯಾಸನ ಅವರನ್ನು ವಧಿಸದಿರುವರೆ. ಈಗಿರುವಲ್ಲೇ ಸಾಕ್ಷಿ ಇರುವರೆ ನನಗೆ ಸರಿ, ಸಾಕ್ಷಿ ಇರುವರೆ ಬೇಡ, ಸಾಕ್ಷಿ ಇರುವರೆ ನನಗೆ ಸರಿ, ಸಾಕ್ಷಿ ಇರುವರೆ ಬೇಡ. ಪಿತಾಮಹ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರ. ರಾಜ್ಯ ಕೋಶಾದಿಗಳೆಲ್ಲವನ್ನು ಕಳೆದುಕೊಂಡು ತಿನ್ನುವುದಕ್ಕೆ ಅನ್ನವಿಲ್ಲದೆ ಭಿಕ್ಷಾಟನೆಯನ್ನು ಮಾಡಿಕೊಂಡಿರುವ ಬಡಪಾಂಡವರು ನಾಚಿಕೆ ಇಲ್ಲದೆ ಹರಿದ ರಾಜ್ಯವನ್ನು ಕೇಳಿದರಂತೆ. ತಾತ, ಅರಣ್ಯದಲ್ಲಿ ಅನಾಗರಿಕರಂತಿರುವವರ ಹಟ್ಟಹಾಸ ಧೈರ್ಯ ಎಷ್ಟರ ಮಟ್ಟಿಗೆ ಹೆಚ್ಚಿರುವುದು ನೋಡಿದಿರಾ ತಾತ? ಕುಮಾರ, ದುರ್ಯೋಧನ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ನಿಶ್ಚಯವಲ್ಲ. ಯುದ್ಧವೇ ಅದಕ್ಕೆ ನಾನು ಸಿದ್ಧ ತಾತ. ತಾತ, ನನ್ನ ಬಳಿಯಲ್ಲಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕವರು ಮೋದಿಸಿದ ಆನೆಯ ಕಾಲಿಗೆ ಸಿಕ್ಕ ಬಾಳೆಹಣ್ಣಿನಂತೆ ಗುಜ್ಜಾಗಿ ಹೋಗುವರು. ಸಹೋದರ ದುಶ್ಯಾಸನ, ಅಗ್ರಜ, ಆ ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಸರಿಯಾದ ಕರ್ಮೋಪದೇಶಕನಾರು? ಏಕಣ್ಣ, ನಾನಿಲ್ಲವೇ? ಅಂಗರಾಜಕ್ಕೆ ಅಧಿಪತಿಯಾದ ನಮ್ಮ ವೀರ ಕರ್ಣನಿಲ್ಲವೇ? ಭೀಷ್ಮ ದ್ರೋಣಾದಿಗಳ ಕಣ್ಣೆದುರಲ್ಲಿ ಬೆಳೆದ ನನಗೇಕೆ ಆ ಚಿಂತೆ? ಭಲೆ ಅಂಗಾಧಿಪ. ಜಯ ಜಯ ಕೃಷ್ಣ, ಜಯ ಜಯ ಕೃಷ್ಣ. ಪುರುಷೋತ್ತಮ, ಪುರುಷೋತ್ತಮ ಯಾರು? ಯಾರಿಗೆ ಪುರುಷೋತ್ತಮ? ಅವನೆಲ್ಲಿಯ ಪುರುಷೋತ್ತಮ? ರಾಜಾದಿರಾಜನಾದ ನಾನಿರುವಲ್ಲಿ ಆ ಕೃಷ್ಣನು ಪುರುಷೋತ್ತಮನೋ? ಅವನು ನೆಟ್ಟಗೆ ನನ್ನರಮನೆಗೆ ಬಾರದೆ ಅವನ ಹುಟ್ಟು ಗುಣಕ್ಕನುಸಾರವಾಗಿ ಈ ದಾಸಿಪುತ್ರನಾದ ವಿದುರನ ಮನೆಗೆ ಹೋಗಬಹುದೇ? ಏಕೆ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳ ಮನೆ ಇರಲಿಲ್ಲವೇ? ಅಲ್ಲಿಗಾದರೂ ಹೋಗಬಹುದಾಗಿತ್ತು. ನಲ್ಲೆಯರ ನಲ್ಲ, ಮಾತಿನ ಮಲ್ಲ, ಸ್ವಲ್ಪವೂ ತಿಳುವಳಿಕೆ ಇಲ್ಲ. ದುರ್ಯೋಧನ, ವಿದುರ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಬರುತ್ತಿರುವನಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ವೇಧುರ, ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯ ಬರಬೇಕೆಂಬ ವಿಚಾರವನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ತಿಳಿದುಕೊಳ್ಳಬೇಕಾಗಿಲ್ಲ. ಸಾಕು, ಸೊಮ್ಮನೆ ಕುಳಿತುಕೋ. ಬಲವಂತನಾದ ನಿನಗೆ ನ್ಯಾಯವು ನಿನಗೆ ಅಧೀನವು ಅಥವಾ ನ್ಯಾಯಕ್ಕೆ ಸರ್ವರು ಅಧೀನರು? ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುವ ನಿನ್ನ ನಾಲಿಗೆಯು ಸಿಡಿದು ವೇಧುರ, ಒದರದಿರಲೋ ವಿದುರ ಸದರದೆ, ಹುಡುಕಿ ಒದರದಿರಲೋ ವಿದುರ ಸದರದೆ, ಒದರದಿರಲೋ ವಿದುರ ಸದರದೆ, ಹುಡುಕಿ ಒದರದಿರಲೋ ವಿದುರ ಸದರದೆ. ನರದ ಸಭೆಯೊಳು ನಿಂತು ಜರಿದುರಿ ಕೌರವ ನೋಡಿದೆಯ ದೊಡೆ ಎರಿದು ಕೊಲ್ಲನೆ ಕಟ್ಟನೋ. ನರದ ಸಭೆಯೊಳು ನಿಂತು ಜರಿದುರಿ ಕೌರವನ ನೋಡಿದೆಯ ದೊಡೆ ಎರಿದು ಕೊಲ್ಲನೆ ಕಟ್ಟನೋ. ಒದರದಿರಲೋ ವಿದುರ ಸದರದೆ, ಹುಡುಕಿ ಒದರದಿರಲೋ ವಿದುರ ಸದರದೆ. ತಬ್ಬಲಿಯ ಮಗ ನೀನು ಪರದೇಶಿ, ಹೆಬ್ಬುಲಿಯ ಗರ್ಭವನ್ನು ಭೇದಿಸುವ ತವನೇ. ತಬ್ಬಲಿಯ ಮಗ ನೀನು ಪರದೇಶಿ, ಹೆಬ್ಬುಲಿಯ ಗರ್ಭವನ್ನು ಭೇದಿಸುವ ತವನೇ. ಕೊಡುವೈರಿ ಪಾಂಡವರ ಪರವಹಿಸಿ ಚಲದಂಕ ಮಲ್ಲ ಕುರುದೊರೆಯ ಧಿಕ್ಕರಿಸಿ, ದೊರೆಯ ಧಿಕ್ಕರಿಸಿ, ಕುರುದೊರೆಯ ಧಿಕ್ಕರಿಸಿ. ಒದರದಿರಲು ವಿದುರ ಸದರದೆ, ಹುಡುಕಿ ಒದರದಿರಲು ವಿದುರ ಸದರದೆ, ಒದರದಿರಲು ವಿದುರ ಸದರದೆ, ದುಡುಕಿ ಒದರದಿರಲು ವಿದುರ ಸದರದೆ.
ಪೂಜ್ಯನು ಎಂದು ಸುಮ್ಮನಿದ್ದ ಮಾತ್ರಕ್ಕೆ ಮಿತಿ ಮೀರಿ ಮಾತನಾಡುತ್ತಿರುವ ಈ ವಿದುರನನ್ನು ಈಗಲೇ ಸಭೆಯಿಂದ ಆಚೆಗೆ ತಳ್ಳಿಬಿಡು ಸಹೋದರ, ತಳ್ಳಿಬಿಡು. ಸಾಕು ವಿದುರನನ್ನೇ ಬೇಕು ಬೇಕೆ ಬೊಗಳುವೆಯ, ಬೇಕು ಬೇಕೆ ಬೊಗಳುವೆಯ, ಬೇಕು ಬೇಕೆ ಬೊಗಳುವೆಯ. ಬೇಕು ಬೇಕೆ ಬೊಗಳುವೆಯ, ಬೇಕು ಬೇಕೆ ಬೊಗಳುವೆಯ, ಬೇಕು ಬೇಕೆ ಬೊಗಳುವೆಯ. ಯಾಚನೆ ಮಾಡುವ ಕೃಷ್ಣನ ಬಗೆಗೆ ಹೆಚ್ಚಿಗೆ ಮಾತುಗಳೇಕೆ? ಯಾಚನೆ ಮಾಡುವ ಕೃಷ್ಣನ ಬಗೆಗೆ ಹೆಚ್ಚಿಗೆ ಮಾತುಗಳೇಕೆ? ಹೆಚ್ಚಿಗೆ ಮಾತುಗಳೇಕೆ? ಸಾಕು ವಿದುರನಿಗೆ ಬೇಕು ಬೇಕೆ ಬೊಗಳುವೆಯ, ಬೇಕು ಬೇಕೆ ಬೊಗಳುವೆಯ, ಬೇಕು ಬೇಕೆ ಬೊಗಳುವೆಯ. ವಿದುರ, ಅಣ್ಣನ ಆಜ್ಞೆ ಆಗಿರುವುದು, ಸಭೆಯನ್ನು ಬಿಟ್ಟು ಹೊರಗೆ ಹೋಗಿಬಿಡು. ಇಲ್ಲವಾದರೆ ಅನರ್ಥವಾದಿತ್ತು. ಎಚ್ಚರ. ಅವಿವೇಕಿ, ನನ್ನನ್ನು ಸಭೆಯಿಂದ ಹೊರದೂಕುವಷ್ಟು ಧೈರ್ಯ ಉಂಟಾಯಿತೆ. ಪಾಪಿ ದುರ್ಯೋಧನ, ಚೆನ್ನಾಗಿ ಯೋಚಿಸು. ಅಂದು ದ್ರೌಪದಿಯ ವಸ್ತ್ರಾಭರಣದ ಕಾಲದಲ್ಲಿ ಭೀಮಸೇನನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರಹರಿಸಿಕೊಳ್ಳುವಾಗ ಅದನ್ನು ತಡೆಯಬೇಕೆಂದೇ ಈ ಬಿಲ್ಲನ್ನು ಇಟ್ಟಿದ್ದೆನು. ಆದರೆ ಈ ಬಿಲ್ಲಿನಿಂದಾಗುವ ಸಹಾಯದವನ್ನು ಇದೋ ನಿನ್ನ ಎದುರಿನಲ್ಲಿ ಈಗಲೇ ಮುರಿದು ಬಿಸಾಡು. ಪ್ರಮಾದವಾಯಿತು, ಪ್ರಮಾದವಾಯಿತು. ದುರ್ಯೋಧನ, ವಿದುರ ಮಹಾಶಯನನ್ನು ನಿಂದಿಸಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಾ? ಮಿತ್ರ, ಈ ವಿದುರನ ಗೊಡ್ಡು ಬೆದರಿಕೆಗೆ ನೀನು ಕೂಡ ಹೆದರುವುದೇ ಮಿತ್ರ? ದೂರಧೋಳ್ ಪಾರ್ಥನ ಶಿರವಂ, ದೂರಧೋಳ್ ಪಾರ್ಥನ ಶಿರವಂ ತರಿದು ಧರಣಿ ಗುರುಳಿಗೆ ನೆನ್ನುತ್ತ ಶಪಥವನ ಮಹೇಶ್ವರನ ಕುವರನಂ ಮೆಚ್ಚಿಸೆ, ಗಣ ಮಹೇಶ್ವರನ ಕುವರನಂ ಮೆಚ್ಚಿಸೆ, ವರಶೋಪವನಾಂತು ನಿನಗೆ ಸಮನಾರಿಹರೈ. ಕರ್ಣ, ಈ ವಿದುರನ ಗೊಡ್ಡು ಬೆದರಿಕೆಗೆ ನೀನು ಕೂಡ ಹೆದರುವುದೇ? ಈ ವಿದುರನೆಂದು ತಾನೇ ಬಿಲ್ಲನ್ನಿಡಿದು ಯುದ್ಧ ಮಾಡಿರುವನು, ಅಥವಾ ಇವನ ಒಂದು ಬಿಲ್ಲಿನಿಂದಾಗುವ ಪ್ರಯೋಜನವಾದರೇನು? ನನ್ನ ಸ್ಥಾನದಲ್ಲಿ ಇಂತಹ ಸಾವಿರಾರು ಬಿಲ್ಲುಗಳಿವೆ. ಇವನ ಒಂದು ಬಿಲ್ಲು ಹೋದರೇನಾಯಿತು ಬಿಡು ಮಿತ್ರ. ಈಗ ಎಲ್ಲರೂ ಕೇಳಿರಿ. ಕುಂತಿ ಪುತ್ರ ಪಕ್ಷಪಾತಿಯಾದ ಕೃಷ್ಣನು ದೂತನಾಗಿ ಇಲ್ಲಿಗೆ ಬರುತ್ತಿರುವನು. ಅವನು ಇಲ್ಲಿಗೆ ಬಂದಾಗ ಯಾರಾದರೂ ಎದ್ದು ನಿಂತು ಮರ್ಯಾದೆಯನ್ನು ಮಾಡಿದ್ದೇ ಆದರೆ ಕೂಡಲೇ ಸಭೆಯಿಂದ ಆಚೆ ಹೋಗಬೇಕಾಗುವುದು. ಎಚ್ಚರ ಸಹೋದರ. ಅಗ್ರಜ, ಎಲ್ಲಿ ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿ? ಕೃಷ್ಣನು ಬಂದಾಗ ನಾನು ಅದನ್ನೇ ನೋಡುತ್ತಾ ಕುಳಿತಿರುವೆನು. ಏಕೆಂದರೆ ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನು ನಿದ್ರೆ ಬಂದವನಂತೆ ನಟಿಸಿ ನನ್ನನ್ನು ಅಪಮಾನಗೊಳಿಸಿದ್ದನು. ಇಂದು ಅವನು ಇಲ್ಲಿಗೆ ಬಂದಾಗ ನಾನು ಅದನ್ನೇ ನೋಡುತ್ತಾ ಕುಳಿತಿರುವೆನು. ಎಲ್ಲಿ ತೆಗೆದುಕೊಂಡು ಬಾ ಸಹೋದರ. ದರ್ಭಾಂಧರಾದ ದುರ್ಯೋಧನನು ಕಣ್ಣೆತ್ತಿಯು ನೋಡದೆ ಕುಳಿತಿರುವನು. ಇರಲಿ. ಧರ್ಮ ತಾಂಡವ ಧರ್ಮ ಪಾಲಿಪ, ಧರ್ಮ ತಾಂಡವ
ದ್ರೋಣಾದಿಗಳು ಎದ್ದು ನಮಸ್ಕರಿಸುತ್ತಿರುವಾಗ ದುರ್ಯೋಧನನು ಕಣ್ಣೆತ್ತಿಯೂ ನೋಡದೆ ಕುಳಿತಿರುವುದು. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವೆನು. ಜಾಗೃತಳಾಗು ನನ್ನ ಯೋಗಮಾಯೆ. ಭಾವ, ಚಕ್ರವರ್ತಿಯಾದ ನೀನು ನನಗೆ ನಮಸ್ಕರಿಸಬಹುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದನಲ್ಲಯ್ಯ. ಛ ಕೃಷ್ಣ, ನಾನು ನಿನಗೆ ನಮಸ್ಕರಿಸುವುದೇ? ದೂತನಾಗಿ ಬಂದ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಅಡಿಯಿಂದ ಮುಡಿಯವರೆಗೂ ವೀಕ್ಷಿಸಿದನಷ್ಟೇ. ನಾನು ನಿನಗೆ ನಮಸ್ಕರಿಸಿದನೆಂದು ಹೆಮ್ಮೆ ಪಡಬೇಡ ಕೃಷ್ಣ. ಪ್ರತಿದಿನವೂ ಈ ಭೂದೇವಿಗೆ ನಮಸ್ಕರಿಸುತ್ತಿದ್ದೆನಲ್ಲ, ಅದರಂತೆ ಇಂದು ಕೂಡ ನಮಸ್ಕರಿಸಿದನಷ್ಟೇ. ಕೃಷ್ಣ, ಭಾವ, ಬಂದದ್ದಾಯ್ತಲ್ಲ, ಹೌದು ಭಾವ. ಕುಳಿತುಕೋ ಈ ಪೀಠದಲ್ಲಿ. ಕುರು ಸಾಮ್ರಾಜ್ಯರ ರಾಜವೈಭೋಗವನ್ನು ಸ್ವಲ್ಪ ನೋಡುವೆ ಅಂತೆ. ಹಾಗಲಿ ಭಾವ. ಮಾಧವ, ನಿನಗೆ ನರ್ತನವೆಂದರೆ ಬಲುಪ್ರಿಯಲ್ಲವೇ? ಇರಬಹುದು ಭಾವ. ಇರಬಹುದು, ಏನೋ ಇದ್ದೇ ಇದೆ. ಗೋಪಿಕಾಂಗನೆಯರ ನರ್ತನವನ್ನು ನೋಡಿ ನೋಡಿ ಬೇಸತ್ತಿರುವ ನಿನಗೆ ನನ್ನ ಅರಮನೆಯರ ನರ್ತಕಿಯರ ನರ್ತನವನ್ನು ಸ್ವಲ್ಪ ನೋಡುವೆಯಂತೆ. ಅಂದಾಗೆ ಕೃಷ್ಣ, ನೋಡಬಹುದು, ಆನಂದಿಸಬಹುದು, ಆದರೆ ಮೋಹಿಸುವಂತಿಲ್ಲ. ಎಚ್ಚರ. ಎಲ್ಲಾದರೂ ಉಂಟೆ ಭಾವ? ಯಾರಲ್ಲಿ? ನರ್ತಕಿಯರನ್ನು ಕರೆತನ್ನಿ. ರಾಜೇಶ್ವರ ರಾಜೇಶ್ವರ ವಂಶ ಕುಲ ತಿಲಕ ಮಕುಟೇಶ್ವರ ಧೀರ ವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ರಾಜೇಶ್ವರ ಸಹೋದರ, ತ್ರಿಭುವಯಂಕರ ರೂಪ ಮನೋಹರ ತ್ರಿಭುವಯಂಕರ ರೂಪ ಮನೋಹರ ಚಾಪ ವಿದ್ಯ ಶೂರ ಕರ್ಣನ ಪರಮಾಪ್ತ ತ್ರಿಭುವಯಂಕರ ರೂಪ ಮನೋಹರ ಚಾಪ ವಿದ್ಯ ಶೂರ ಕರ್ಣನ ಪರಮಾಪ್ತ ವಿದ್ಯ ಶೂರ ಕರ್ಣನ ಪರಮಾಪ್ತ ಸೋದರ ಮಾವನ
ಸೋದರ ಮಾವನಾಯಿತದಿ ಚತುರ ಈ ಸೋದರ ಮಾವನಾಯಿತದಿ ಚತುರ ಸಹೋದರ ಅಗ್ರಜ ಸೋದರ ಮಾವನಾಯಿತದಿ ಚತುರ ಸೋದರ ಮಾವನಾಯಿತದಿ ಚತುರ ಗಾಂಧಾರ ದೇವಿಯ ಪ್ರೀತಿಯ ಕುಬರ ಗಾಂಧಾರ ದೇವಿಯ ಪ್ರೀತಿಯ ಕುಬರ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ 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 ಬಲ್ಲವ 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 ಈ ಜಗ ಈ ಜಗ ಈ ಜಗ ಈ ಜಗ ಮಲ್ಲರ 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 ಮಲ್ಲ ಎಲ್ಲವ 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 ಬಲ್ಲವ ಈ ಜಗ ಈ ಜಗ ಮಲ್ಲರ 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 ಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಕರುಣಾಳು ರಾಜೇಶ್ವರ ವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರುಭೂಪ ರಾಜೇಶ್ವರ ಸಹೋದರ ದುರ್ಜಯ ಸಹೋದರರೇ ಬಲ ಬಲ ತಂಗಿಗೆ ಬಲ ನೀಲವರ್ಣದ ನೀಲವರ್ಣದ ಈ ಚಲುವ ಕೃಷ್ಣ ನೀಲವರ್ಣದಾರಿ ಈ ಚಲುವ ಕೃಷ್ಣ ಕೊಳಲನಾದದಿ ಕೊಳಲನಾದದಿ
ಕೊಳಲ ನಾದದಿ ಜಗದ ಜನರ ಮರುಳುಗೊಳಿಪ ಜಗದ ಜನರ ಮರುಳುಗೊಳಿಪ ಕೃಷ್ಣ ನಿನಗೆ ಈ ನರ್ತಕಿಯರ ನಮನಗಳು ಕೃಷ್ಣ 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 ಈ ದುರ್ಯೋಧನನ ಆಸ್ಥಾನದಲ್ಲಿ ಈ ಕೃಷ್ಣನ ಗುಣಗಾನವೇ ಹೇಳಿ ಮತ್ತೊಮ್ಮೆ ಹೇಳಿ ಭೀಮನಿಗಿವನು ಕಡುವೈರೇ ನಮ್ಮ ಪುರದೊಡೆಯ ಗದಧಾರಿ ಭೀಮನಿಗಿವನು ಕಡುವೈರಿ ನಮ್ಮ ಪುರದೊಡೆಯ ಗದಧಾರಿ ಇವನಿಗೆ ಸರಿಸಾಟಿ ಯಾರಿರಲಿ ಇವನಿಗೆ ಸರಿಸಾಟಿ ಯಾರಿರಲಿ ಜಲದಲ್ಲಿ ಬಲದಲ್ಲಿ ಜಲದಲ್ಲಿ ಬಲದಲ್ಲಿ ಜಲದಂಕ ಮಲ್ಲ ಜಲದಲ್ಲಿ ಬಲದಲ್ಲಿ ಜಲದಂಕ ಮಲ್ಲ ಕರುಣಾಳು ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ರಾಜೇಶ್ವರ 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 ಕೃಷ್ಣ ನರ್ತನವನ್ನು ನೋಡಿದ್ದಾಯ್ತಲ್ಲ, ನೀನಿನ್ನು ಇಲ್ಲಿಗೆ ಬಂದ ವಿಚಾರವನ್ನು ತಿಳಿಸಬಹುದು. ಆದರೆ ರಾಜ್ಯದ ವಿಚಾರವೊಂದನ್ನು ಬಿಟ್ಟು ಬಾವ, ರಾಜ್ಯದ ವಿಚಾರವಿಲ್ಲದಿದ್ದರೆ ನಾನಿಲ್ಲಿಗೆ ಬರುತ್ತಿರಲಿಲ್ಲ. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷೀಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆ ಈಗ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ನೀವು ಅನುಗ್ರಹಿಸಿ ಗಮನಿಸಬೇಕು. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವಗಳನ್ನು ತ್ಯಜಿಸಿ ತೀರ್ಪು ಕೊಡಬೇಕಾಗಿದೆ. ಈ ರೀತಿ ಮಾಡದಿದ್ದರೆ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲವೂ ನೀವೇ ಕಾರಣರಾಗಿರುವಿ. ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳು ಸಮಗ್ರ ಭಾರತ ಕ್ಷತ್ರಿಯ ರಾಜರ ಅಸ್ತಿತ್ವ ಮತ್ತು ನಾಸ್ತಿತ್ವಗಳನ್ನು ನಿರ್ಧರಿಸುವುದಂಥದ್ದನ್ನು ತಿಳಿಯಿರಿ. ಸಭಾಸದರೇ, ಈ ಪೀಠಿಕೆಯಲ್ಲಿಯೇ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ದೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರು, ಧರ್ಮಶೀಲರು ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ, ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಿಂದಿರುಗಿದಿಲ್ಲವೇ? ಇನ್ನೂ ನಿಮ್ಮ ವಾಗ್ದಾನ ಉಳಿದಿದೆ. ಅವರು ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳಿಸಿದ್ದಾರೆ. ಏನೆಂದು? ನಮಗೆ ಪ್ರತಿಜ್ಞೆಯಂತೆ ನಮಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡಿ. ಪ್ರಿಯ ಸಭಾಸದರೇ, ಪಾಂಡವರ ವಿನಯ ವಚನಗಳನ್ನು ಕೇಳಿದಿರಾ? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರವನ್ನು ಮರೆಯಲು ಪಾಂಡನಂದರು ಸಿದ್ಧರಾಗಿದ್ದಾರೆ. ವಿಷಭೋಜನ, ಲಾಕ್ಷ, ಗೃಹದಾನ, ಕಪಟ ದ್ಯೂತ್ಯ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ
ದ್ರೌಪದಿಯ ವಸ್ತ್ರಾಪಹರಣ. ಕೃಷ್ಣ, ಈ ಇಂತಹ ಮಹಾಪಾಪಗಳನ್ನು ಮನ್ನಿಸಿ ಅವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯಕ್ಕಾಗಿ ನಿಮ್ಮನ್ನು ಯಾಚಿಸುತ್ತಿರುವಾಗ ಈ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿರಿ. ಅವರ ಸಂದೇಶದೊಡನೆ ನನ್ನ ಈ ಸಂದೇಶವನ್ನು ಸೇರಿಸಿದ್ದೀನಿ. ಮುಂದೆ ವಿಚಾರ ಅವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ದುರ್ಯೋಧನ, ಪಾಂಡವರು ನಿನ್ನ ಸಹೋದರರಲ್ಲವೇ? ವಿರೋಧವೇಕೆ? ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಸುಖ ಸಂಪತ್ತಿನಿಂದ ಇರು ಕುಮಾರ. ಆಚಾರ್ಯರೇ, ದುರ್ಯೋಧನ, ಆಚಾರ್ಯರೇ, ಶ್ರೀಕೃಷ್ಣ ಪರಮಾತ್ಮನು ಸಭೆಯಲ್ಲಿ ನಿರ್ಧರಿಸಿದ್ದನ್ನು ಎಲ್ಲರೂ ಕೇಳಿದರು. ಅದರಂತೆ ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖದಿಂದ ರಾಜ್ಯಭಾರವನ್ನಾಳು. ಇಲ್ಲವಾದರೆ ಮುಂದೆ ಆಗುವ ಅನರ್ಹಗಳಿಗೆ ನೀನೇ ಕಾರಣನಾಗು. ಇಷ್ಟೇ ನನ್ನ ವಿಜ್ಞಾಪನೆ. ಆಚಾರ್ಯರೇ. ಕುಮಾರ ದುರ್ಯೋಧನ, ಯಾರು ಮಾತನಾಡುತ್ತಿರುವುದು? ಓಹೋ, ಚಿಕ್ಕಪ್ಪ ವಿದುರ ಮಹಾಶಯ. ನನಗೆ ಉಪದೇಶ ಮಾಡುವುದರಲ್ಲಿ ನೀನು ಕೂಡ ಒಬ್ಬನು. ನಡೆಯಲಿ ನಿನ್ನ ಅರಣ್ಯ ರೋದನ. ಹೌದು ಕುಮಾರ, ನನ್ನದು ಅರಣ್ಯ ರೋದನವೇ.
ದುರ್ಯೋಧನವೇ. ನಿನ್ನಂಥವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೆ ಏನು ಮಾಡಲಿ, ಕೆಡುವರನ್ನು ಕಂಡಾಗ ಬುದ್ಧಿ ಹೇಳುವುದು ಹಿರಿಯರಾದ ನಮ್ಮಗಳ ಕರ್ತವ್ಯ. ಕುಮಾರ, ನೀನು ಯೌವನ ಮದದಿಂದ ಗರ್ಭಿತನಾಗಿ, ರಾಜ್ಯ ಮದದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿರುವು. ನನ್ನ ಹಿತೋಪದೇಶವು ನಿನಗೆ ಕೇಳಿಸುವುದಿಲ್ಲ. ನಿನ್ನ ತಂದೆ ಪಿತಾಮಹ ಭೀಷ್ಮ ಶ್ರೀಕೃಷ್ಣರಿಗಿಂತಲೂ ನಾನೇನು ಹೆಚ್ಚಿಗೆ ಹೇಳುವುದಿಲ್ಲ. ಆದರೂ ಒಂದು ಮಾತು, ಸುಖ ಸಂಪತ್ತು ಶಾಶ್ವತವಲ್ಲ. ರಾಜ್ಯವೆಲ್ಲವನ್ನೂ ನೀನೇ ಅನುಭವಿಸು. ಆದರೆ ನಿನ್ನ ಇಚ್ಛೆ ಇದ್ದಷ್ಟು ಭೂಮಿಯನ್ನಾದರೂ ಪಾಂಡವರಿಗೆ ಕೊಡು. ಇದು ನನ್ನ ಕೊನೆಯ ಅಭಿಮತ. ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲೊಲ್ಲೆ ಏಕೆ? ನಿನಗಾಗಲಿ ಕೃಷ್ಣನಿಗಾಗಲಿ ನನ್ನಲ್ಲಿ ಮಾತ್ರ ದೋಷಗಳು ಕಾಣುತ್ತಿರುವವೋ? ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಯಾದ ನೀವು ನಿಮ್ಮ ಸ್ವಭಾವಕ್ಕೆ ಸರಿಯಾಗಿ ಹೇಳಿದೆ. ಕೃಷ್ಣ ಮಹಾನುಭಾವನಾದ ನೀನು ಈ ನಿನ್ನ ದೂತತ್ವವನ್ನು ಬಹು ಶ್ಲಾಘನೀಯವಾಗಿಯೇ ಮುಗಿಸಿದೆ. ಆದರೆ ನಿಮ್ಮ ಈ ಮರಳು ಮಾತಿಗೆ ಒಡಂಬಡುವ ಬುದ್ಧಿಹೀನನಲ್ಲ ಈ ದುರ್ಯೋಧನ. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಕುರುಪಿತ ಭೀಷ್ಮರೇ, ಪರಮಾತ್ಮ ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ. ಕುರುಕುಲಕ್ಕೆ ಕುರು ದ್ರೋಣರೇ, ಕುರುಕುಲಕ್ಕೆ ಕುರು ದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಹಾಸ, ಕಪಟ ವಂಚನೆ ಮೋಸ ಅಟ್ಟಹಾಸ. ಅರಸು ಕುಲ ಧರ್ಮ ನಶಿಸಿತೆ ಮಹಾರಾಯ, ಧರಣಿಯಾಳಿದವರಲ್ಲ ಮರಳಿ ಬರರೋ, ಧರಣಿಯಾಳಿದವರಲ್ಲ ಮರಳಿ ಬರರೋ. ಸಂಧಿ ಬೇಡಲು ಬಂದ ರಾಯಭಾರಿ, ಭರತ ವಂಶ ಕುಲ ಅಂತಕನಲ್ಲವಯ್ಯ. ಯಮಸುತ ಭೀಮಾರ್ಜುನನ ಕುಲ ಸಹದೇವ, ಯಮಸುತ ಭೀಮಾರ್ಜುನ ನಕುಲ ಸಹದೇವ, ಸಾಮಾನ್ಯರೆಂದರಿತು ದುಡುಕಬೇಡ. ಸಮಭಾಗವನಿತ್ತು ಸುಖದಿ ಬಾಳು ಸುಯೋಧನ. ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ, ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ, ಸಾಕು ಮಾಡು ನಿನ್ನ ವಾಕುಟತ್ವ. ಅದನ್ನು ನಾನು ಮೊದಲೇ ಬಲ್ಲೆ. ಏನಂದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನವೇ. ಆಗಲ್ಲ ಕೇಳು ಕೃಷ್ಣ. ಈ ಕೌರವನನ್ನು ಸದೆಬಡೆಯಬೇಕೆಂದನಲ್ಲವೇ ಆ ನಿನ್ನ ಭೀಮ. ಅದು ದುರಾಗ್ರಹ. ಲೋಕೈಕ ವೀರನಾದ ಈ ನನ್ನ ಪ್ರಾಣ ಮಿತ್ರ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ಪ್ರಾಣ ಮಿತ್ರ ಅರ್ಜುನ. ಅದು ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ
ನಿನ್ನಂತಹ ಕಪಟಿಯ ಸ್ನೇಹವನ್ನು ಮಾಡಿದರಲ್ಲವೇ ಆ ಹೇಡಿ ಪಾಂಡವರು. ಅದು ದುಸ್ಸಹವಾಸ. ನಾವೇ ಸಮರ್ಥರು ಜಯಶೀಲರು ಎಂದು ಹೆಮ್ಮೆಗೊಳ್ಳುತ್ತಿರುವರಲ್ಲವೇ ಆ ನಿನ್ನ ನೀತಿಗೆಟ್ಟ ಪಾಂಡವರು. ಅದು ದುರಾಶಯ. ದುರ್ಯೋಧನ ದುಶ್ಯಾಸನರನ್ನು ಪುಡಿಗೈದು ಈ ಭರತ ಖಂಡದಲ್ಲಿ ತಮ್ಮ ಧ್ವಜ ಪತಾಕೆಯನ್ನು ಹಾರಿಸುವ ಆಲೋಚನೆಯನ್ನು ಮಾಡುತ್ತಿರುವರಲ್ಲವೇ ಆ ನಿನ್ನ ಪಾಂಡವರು. ಅದು ದುರಭಿಮಾನ. ಇನ್ನು ನಿಮ್ಮಗಳ ಪರಾಕ್ರಮವನ್ನು ಕೇಳುವೆಯಾ ಕೃಷ್ಣ? ಧರ್ಮರಾಯನು ಕೈಲಾಗದ ಹೇಳಿ ನಪುಂಸಕ ಅರ್ಜುನ, ಹೊಟ್ಟೆವಾಕ ಭೀಮ, ಬಾಲಕರಾದ ನಕುಲ ಸಹದೇವರುಗಳ ಪರಾಕ್ರಮ ಗೋಪಾಲಕನಾದ ನಿನಗೆ ಅತಿಶಯವೇ ಹೊರತು ಭೂಪಾಲಕನಾದ ನನಗಲ್ಲ. ಇನ್ನು ನಮ್ಮವರುಗಳ ಪರಾಕ್ರಮವನ್ನು ಕೇಳುವೆಯಾ? ಆ ಭೀಮನ ಒಡಲನ್ನು ಸೀಳಿ ಬಿಸಾಡಲು ಸಿದ್ಧರಾಗಿರುವ ಈ ನನ್ನ ಸಹೋದರರಾದ ದುಶ್ಯಾಸನ, ದುರ್ಜಯ, ಸೈಂಧವ, ಆ ಅರ್ಜುನನ ತಲೆಯನ್ನು ತೆಗೆಯಲು ಕಾಲವಿಷ್ಣುವೆಂಬ ಧನಸ್ಸನ್ನು ಪಡೆದಿರುವ ಅಂಗಾಧಿಪ ಕರ್ಣ, ನೀವಾರು ಏನು ಹೇಳಿದರು ಈ ದುರ್ಯೋಧನನ ನಿರ್ಧಾರವು ಚಲಿಸಲಾರದು. ಸುಮ್ಮನೆ ಕಂಠ ಶೋಷಣೆಯಿಂದ ಯಾವ ಪ್ರಯೋಜನವಿಲ್ಲ ಕೃಷ್ಣ. ನೀನಿನ್ನು ಬಂದ ದಾರಿಯನ್ನು ಹಿಡಿಯುವುದೇ ಒಳ್ಳೆಯದು. ಸಹೋದರ, ಇದಕ್ಕೆ ನಿನ್ನ ಅಭಿಮತವೇನೋ? ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿತು. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿತು. ಕುರು ಸಹೋದರರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಈ ಯುದ್ಧ ಬಿರು ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ. ನೀನಿನ್ನು ಬಂದ ದಾರಿಯನ್ನಿಡಿಯುವುದು ಒಳ್ಳೆಯದು. ಇಲ್ಲವಾದರೆ ಅನರ್ಥವಾದೀತು. ಎಚ್ಚರ. ಫಲ ಸಹೋದರ, ಸಹೋದರ ದುರ್ಜಯ, ಇದಕ್ಕೆ ನಿನ್ನ ಅಭಿಮತವೇನು? ನನಗೆ ಯಾರನ್ನು ಜಯಿಸವೇನು? ರಾಜರು ಜಯಿಸವೇನು? ದುರಾತ್ಮರ ಹೊಡಳಂ ಬಗೆದು, ದುರಾತ್ಮರ ಹೊಡಳಂ ಬಗೆದು ಕುರುಕುಲಾಂತಿಯಾದ ಅಗದಿಸುವೇನು? ಕುರುಕುಲಾಂತಿಯಾದ ಅಗದಿಸುವೇನು? ಈ ಮಹಿಮೆಯೋ ಸಮೀರ್ವರೇ ಗಿರಿಗಿರಿ ತಿರುಗಿಸು ಪಾಪಿಗಳನ್ನು, ಸಹೋದರ ಗಿರಿಗಿರಿ ತಿರುಗಿಸು ಪಾಪಿಗಳನ್ನು ಪುಡಿ ಪುಡಿಗುತ್ತವೆ ನನದೊಳಗೆ, ಪುಡಿ ಪುಡಿಗುತ್ತವೆ ನನದೊಳಗೆ. ದುರಾತ್ಮರ ಹೊಡಳಂ ಬಗೆದು, ದುರಾತ್ಮರ ಹೊಡಳಂ ಬಗೆದು ಕುರುಕುಲಾಂತಿಯಾದ ಅಗದಿಸುವೇನು? ಕುರುಕುಲಾಂತಿಯಾದ ಅಗದಿಸುವೇನು? ಈ ಮಹಿಮೆಯೋ ಸಮರೀರ್ವರೇ ಸಮರೀರ್ವರೇ ಸಮರೀರ್ವರೇ. ಅಣ್ಣ ಅಗ್ರಜ, ಆ ಪಾಂಡವರನ್ನು ಜಯಿಸಲು ನಾನಿರುವಾಗ ನೀನಾಗೆ ಚಿಂತಿಸ್ತಿರುವೆ? ಚಿಂತೆ ಇಲ್ಲ ಬಿಡು ಕೃಷ್ಣ. ಆ ಪಾಂಡವರನ್ನು ನುಚ್ಚು ನೂರನ್ನು ಮಾಡಿ ಭಾರಿ ಹೌದನ್ನು ಮಾಡಿ ಬಿಸಾಕಿಡುವನು ಕೃಷ್ಣ. ಅಣ್ಣ ಸಹೋದರ, ಆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಡ ಅಣ್ಣ, ಕೊಡಬೇಡ. ಕೊಡಲಾಗುವುದಿಲ್ಲ ಬಾ ಸಹೋದರ. ಸಿಂಧುರಾಜ, ಸೈಂಧವ, ಇದಕ್ಕೆ ನಿನ್ನ ಅಭಿಮತವೇನು?
ಕಂಡವರ ಮನೆಯಲ್ಲಿ ಉಂಡೆ ಉಂಡೆ ಬೆಣ್ಣೆಗಳನ್ನು ಕದ್ದು ತಿಂದು ಮುದ್ದಾದ ಹುಡುಗಿಯರನ್ನು ಮುದ್ದಾಡಿದಂತಲ್ಲ, ಇದು ಯುದ್ಧ. ಪಾಂಡವರಿಗೆ ಯಾವುದೇ ಕಾರಣಕ್ಕಾರ್ಥ ರಾಜ್ಯವನ್ನು ಕೊಡಲೇ ಕೂಡದು. ಇದೇ ನನ್ನ ಅಭಿಮತ. ಕೊಡಲಾಗುವುದಿಲ್ಲ ಬಾ ಸಹೋದರ. ಮಿತ್ರ ಕರ್ಣ, ಇದಕ್ಕೆ ನಿನ್ನ ಅಭಿಮತವೇನು? ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಅರ್ಜುನನ ಮೇಲಿನ ನನ್ನ ಹಗೆಯು ತೀರದ ಹೊರತು ಈ ರಾಧೇಯನಿಗೆ ಮೃಷ್ಟಾನ್ನವು ರುಚಿಸದು. ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದು, ನಮ್ಮಂತಹ ಕ್ಷತ್ರಿಯ ವೀರರಿಗಲ್ಲ. ಕರ್ಣ, ನೀನು ಅವರಂತೆ ಮಾತನಾಡುತ್ತಿರುವೆಯ. ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕೆ ಇಡೀ ಕುರುಕುಲವನ್ನೇ ನಾಶ ಮಾಡಲು ಹೊರಟಿರುವೆಯ. ಇದು ನಿನ್ನ ಧರ್ಮವೇ ಕರ್ಣ? ಯದುಪತಿ, ಹಿತವಾ ಬಯಸಿ
ರಾಜ್ಯವನ್ನು ಕೇಳಲು ಬಂದೆ ಅಲ್ಲವೇ? ಆ ನಿನ್ನ ಧರ್ಮಕ್ಕಿಂತ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ತನು ಮನಗಳನ್ನು ಅರ್ಪಿಸುವ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ಒಪ್ಪುವುದಿಲ್ಲ. ಸರಿಯಾಗಿ ಹೇಳಿದೆ ಅಂಗಾಧಿಪ. ಈ ನಿನ್ನ ದರ್ಪದ ನುಡಿಗಳಿಂದ ಯಾದವಾಗ್ರಳಿಯ ಕಂಠವು ಬಿಗಿದಂತಾಯಿತು. ಓಹೋ, ಮೇರೆ ಬೀರಿತು ನಿಮ್ಮೆಲ್ಲ. ಭಾರತ ಭೂಮಿ ಸಮಾನ ಶೌರ್ಯ ರಾಜಿಸುವ ಸಹೋದರ ನಿರಾಕರಿಸಿದರೆ ಭಾರತ ಭೂಮೀಶ ಕರೆಸಿದರೆ ಅನುಜಾತರ ಅನುಜಾತರ ತರೆಯನ್ನಿತ್ತು ಖ್ಯಾತಿ ಪಡೆ ದರೆಯನ್ನಿತ್ತು ಖ್ಯಾತಿ ಪಡೆ ಭೈರವನ ನೀಗಿನಿ ಸೈರಣಯ ತಾಳೆ ಭೈರವನ ನೀಗಿನಿ ಸೈರಣಯ ತಾಳೆ ಬಾಳೈ ಬಲು ಧರ್ಮ ನೆರೆದ ಸುಗುಣ ಚರಿತ ಕರುಣ ಬಲು ಪರಗುಣಯುತ ಬಾಳೈ ಬಲು ಧರ್ಮ ನಿರತ ಸುಗುಣ ಚರಿತ ಕರುಣ ಬಲಿತ ವರಗುಣಯುತ ಭಾರತ ಭೂಮಿ ಸಮಾನ ಶೌರ್ಯ ಸಾಹಸ ರಾಜಿಸುವ ಸಹೋದರ ನಿರಾಕರಿಸಿದರೆ ಭಾರತ ಭೂಮೀಶ. ಈ ನಿನ್ನ ಗುರು ಹಿರಿಯರು, ಬಂಧುಗಳು, ಸ್ನೇಹಿತರು ಇವರನ್ನೊಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ನಾಶ ಮಾಡುವೆ ಏಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ, ಮಮತೆ, ಶಾಂತಿಯ ಹೊರತು ಅವರಿಗೆ ಮತ್ತೇನು ಬೇಡ. ಯೋಚಿಸು, ಇದು ಅತ್ಯಂತ ಸುಸಮಯ. ದಾನವ ವಿಜಯಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ತಾರ ಸಲುವಾಗಿ, ನಿಮ್ಮಗಳ ಸಲುವಾಗಿ ಮುಂದೊದಗುವ ಭೀಷಣ ಯುದ್ಧದಲ್ಲಿ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುವೆನು. ಭಿಕ್ಷೆ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನು ಯದುಪತಿ? ಪಾಂಡವರು ಜೂಜಾಡಿ ರಾಜ್ಯಾದಿ ಸಂಪತ್ತನ್ನು ಕಳೆದುಕೊಂಡದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದುದು ಅಧರ್ಮದ ಕಾರ್ಯವು. ಕೇಳು ವಾಸುದೇವ, ಈ ಸವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನನ ಹೊರತಾಗಿ ಮತ್ತಾರೂ ಶಕ್ತರಲ್ಲ, ಪಾಂಡವರು. ಶಾಸ್ತ್ರ ಧರ್ಮ ವಿಹುದೇ ಹೇಳಿ ಪಾಂಡವರಲ್ಲಿ. ಕೃಷ್ಣ ಬಾವಾ, ಶಾಸ್ತ್ರ ಧರ್ಮ ವಿಹುದೇ ಹೇಳಿ ಪಾಂಡವರಲ್ಲಿ ರೂಢಿಯೊಳವರೆಂತು ಶ್ರೇಷ್ಠರೆನಿಬರೆ. ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ ಮಾಧವ? ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ? ಅರಿತು ನೀನದೆಲ್ಲವನು ಕೃಷ್ಣ, ಅರಿತು ನೀನದೆಲ್ಲವನು ಭ್ರಾಂತಿ ಮೂಡಿಪೆಯ ಮುಕುಂದ. ಪಾಂಡವರು, ಅವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರುಗಳ ಕೈಯಲ್ಲಿ ಈ ವಿಪುಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು ಕೃಷ್ಣ. ಯುದ್ಧ
ಯುದ್ಧದ ಭಯವನ್ನು ತೋರಿಸುತ್ತಿರುವೆಯಾ ಜನಾರ್ದನ? ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾರ, ಭಯಪಡಲಾಗದು. ಚಿರನಾಗು ದುರ್ಯೋಧನ, ನಿನ್ನ ಅಭಿಷ್ಟವು ಯುದ್ಧವಾದರೆ ನೀನು ಅಗತ್ಯವಾಗಿ ಅದನ್ನೇ ಪಡೆಯು. ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳೇನೆಂದು ಕೇಳಿವೆಯು? ಕೃಷ್ಣ, ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ನೀಚ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟದೂತ ಕೆಳೆದು ತಂದದ್ದು ಮರೆತೆ. ಸಹೋದರರ ಪತ್ನಿಯನ್ನು ರಾಜಸಭೆಗೆ ಸೆಳೆದು ತಂದು ನೀನು ಮಾಡಿದ ಅವ್ಯಾಚ ಅಪರಾಧವು ಅನಂತ ಕಾಲದ ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚಾಂಕುತಿಯನ್ನು ಹಿಂಬಾಲಿಸುವುದೆಂಬುದು ಮರೆಯಬೇಡ. ಸ್ನೇಹಶೀಲರು ಧರ್ಮವಂತರು ಆದ ಪಾಂಡವರಲ್ಲಿ ನೀನು ಜಗನ್ಯವಾದ ರಾಕ್ಷಸ ವೃತ್ತಿಯನ್ನು ತೋರಿದೆ. ವಾರಣಾವತದ ಅರಗಿನ ಮನೆ, ಏಕಚಕ್ರಲಂಕರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಶನ ಸರ್ಪಬಂಧ ಇವೆಲ್ಲವನ್ನು ಮರೆತು ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿದ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸದು. ಭ್ರಮೆ. ಕೆಟ್ಟರೂ ಸರಿ ಕಟ್ಟೆ ಕಡೆಯದಾಗಿ ಕಾಡಿಗಟ್ಟಲೇಬೇಕೆಂದು ಕೊಟ್ಟು ಹಿಡಿದ ಕೆಚ್ಚನೆಯ ವೀರ ಕಟ್ಟಾಳು ಈ ಕಲಿಕೌರವನನ್ನು ನೋಡಿ ಕ್ಯಾಣಕಿ ಕೇಕೆ ಹಾಕಿ ನಕ್ಕಳಲ್ಲ ಆ ನಿನ್ನ ಪಾಂಡವ ಸತಿ ಪಾಂಚಾಲಿ. ಅಂದೇ ಅಂದೇ ತೊಟ್ಟನು ಈ ಛಲವನ್ನು ಕೃಷ್ಣ. ಭೂತ ಪ್ರೇತ ಪಿಶಾಚಿಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ಕರೆಗಿಳಿದು ಕರೆದು ಕದನಕ್ಕೆ ಕಾಲ್ಕರೆದು ನಿಂತರೋ ಸರಿ. ಕಲಿ ಅಂಶದಿಂದ ಕೂಡಿದ ಈ ಸಿಂಹಾಸನ ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರು ಸರಿ. ಮಕುಟೇಶ್ವರನಾದ ನಾನು ಮಾಸಣದ ಮಣ್ಣಲ್ಲಿ ಮಣ್ಣಿಡಿದು ಹೋದರು ಸರಿ. ಛಲ ಛಲ ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಕೇಳುವರ ಅರಿಯೇ ಹಠ ಮಾಡಿ ಗೆಲ್ಲಲಿ ಅವ ರಾಜವ. ಕೇಳುವರ ಅರಿಯೇ ಹಠ ಮಾಡಿ ಗೆಲ್ಲಲಿ ಅವ ರಾಜವ. ಛಲವನ್ನು ಬಿಡನು ನೆಲವನ್ನು ಕೊಡನು ರಣದಿ ಜಯಿಸಿ ಘನವನ್ನು ಮೆರೆದನು. ರಣದಿ ಜಯಿಸಿ ಘನಮುಖದಲ್ಲಿ ಮೆರೆದು ಕೊಡುವುದಿಲ್ಲ ಕಟ್ಟ ಕಡೆಯ ಮಾತಿದ್ದು ನಾ ಸಾರಿ ಬೇಳ್ವೆ ಬಿಡುವುದಿಲ್ಲ. ಆ ಪಾಂಡು ನಂದನರು ನನ್ನೊಡನೆ ಯುದ್ಧವ, ಆ ಪಾಂಡು ನಂದನರು ನನ್ನೊಡನೆ ಯುದ್ಧವು ಮಾಡಿ ಗೆಲ್ಲಲಿ ರಡ್ಡ ನೋಡಿ ಕೊಳ್ಳುವೆನ. ಹೌದು ಬಾಬಾ, ಮಾಡಿ ಗೆಲ್ಲಲಿ ರಡ್ಡ ನೋಡಿ ಕೊಳ್ಳುವೆನ. ಕೊಡುವುದಿಲ್ಲ ಕಟ್ಟ ಕಾಡೆಯ ಮಾತಿದ್ದು ನಾ ಸಾರಿ ಬಿಡುವುದಿಲ್ಲ. ಯೂತದಲ್ಲಿ ಪಾಂಡವರು ದಸರಾ ಇಹರೋ ಮೋಸದಿಂದ ಬಾಬಾ. ಪಾಂಡವರು ರಾಜ್ಯವನ್ನು ಬಯಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ, ರಥಿಕರ ವೀರ ಘೋಷದಲ್ಲಿ. ಸಂಧಾನದಿಂದೆಂದಿಗೂ ರಾಜ್ಯ ದೊರಕದು ಕೃಷ್ಣ. ಸತ್ತರೆ ಸಾಯುಜ್ಯ, ಬದುಕಿದರೆ ಈ ಅಖಂಡ ಸಾಮ್ರಾಜ್ಯ, ಈ ಅಖಂಡ ಸಾಮ್ರಾಜ್ಯ. ದುರ್ಯೋಧನ
ಈ ಕೃಷ್ಣನ ದರ್ಪದ ನುಡಿಗಳನ್ನು ಎಷ್ಟು ಹೊತ್ತು ಸಹಿಸಿಕೊಳ್ಳುವೆ? ಅಣ್ಣ, ಸಹೋದರ, ಇದು ಕೌರವರ ರಾಜಸಭೆಯಲ್ಲ, ಪಾಂಡವರ ಮಿತ್ರಕೂಟ. ನಿನ್ನ ಅನ್ನವನ್ನು ತಿಂದು ಪರಿಪುಷ್ಟರಾದ ಇರ್ದರು ತದೇಕ ಚಿತ್ತರಾಗಿ ನೋಡಿ ಕೇಳುತ್ತಿರುವರು. ನೋಡು ಅಣ್ಣ, ನೋಡು. ಸಮಯ ದೊರಕಿದರೆ ಇವರೆಂತಹ ದ್ರೋಹ ಚಿಂತನೆಗೂ ಎದರತಕ್ಕವರಲ್ಲ. ಅಣ್ಣ, ನಾವು ಇಲ್ಲಿ ಒಂದು ಕ್ಷಣವೂ ನಿಲ್ಲಕೂಡದು. ಎಡೆ ಅಣ್ಣ, ಇಲ್ಲಿಂದ ಹೋಗೋಣ. ಸರಿಯಾಗಿ ಹೇಳಿದೆ ಸಹೋದರ. ಈ ಶತ್ರುಗಳ ಮಧ್ಯೆ ನಮಗೇನು ಕೆಲಸ? ನಡೆಯಿರಿ, ಹೋಗೋಣ. ಕುರುವೃದ್ಧರೇ, ಈ ದುರ್ವರ್ತನವನ್ನು ದಮನ ಮಾಡಲವರಾದರೆ ನಿಮ್ಮ ವಂಶದ ವಿಖ್ಯಾತ ಗೌರವವನ್ನು ಹೇಗೆ ರಕ್ಷಿಸಿಕೊಳ್ಳುವಿರಿ? ನಿಮ್ಮ ವಂಶದ ಗೌರವವನ್ನು ಉಳಿಸಿಕೊಳ್ಳಲು ದುರ್ಯೋಧನ, ದುಶ್ಯಾಸನ, ಶಕುನಿ ಈ ಮೂವರನ್ನು ಬಂಧನದಲ್ಲಿಟ್ಟು ನನ್ನ ಪಾಂಡವರೊಡನೆ ಸಂಧಿ ಮಾಡಿಕೊಳ್ಳಿ. ಇಲ್ಲವಾದರೆ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲವೂ ನೀವೇ ಕಾರಣರಾಗುವಿರಿ. ವಿದುರ, ಗಾಂಧಾರ ದೇವಿಯನ್ನು ಬರಮಾಡು. ಕುಮಾರನಲ್ಲಿ ವಿದುರ, ಹೋಗಿ ಆ ಹತಭಾಗ್ಯನನ್ನು ಬರಮಾಡು. ಯಾರು ನನ್ನನ್ನು ಕರೆಯಿಸಿದವರು? ಬಾ ಕುಮಾರ, ನಾನೇ ನಿನ್ನನ್ನು ಕರೆಸಿದವಳು. ಏಕೆ? ನನ್ನ ಮಾತುಗಳನ್ನು ಕೇಳುವ ಇಚ್ಛೆ ನಿನಗಿಲ್ಲವೇ? ಪಾಂಡವರೋಳು ನೀನು ಸಂಧಿಯ ಗೈದು. ಪಾಂಡವರೋಳು ನೀನು ಸಂಧಿಯ ಗೈದು, ಧರೆಯೊಳು ನೀನು ಸುಖದಲ್ಲಿ ಬಾಳೆ. ಕೇಳಿದಲ್ಲ? ಧರೆಯೊಳು ನೀನು ಸುಖದಲ್ಲಿ ಬಾಳೆ, ತನಯ ಭಾರತ ಕುಲ ತಿಲಕ. ಓ ತನಯ ಭಾರತ ಕುಲ ತಿಲಕ. ಕುಮಾರ, ನನ್ನ ಮಾತನ್ನು ಕೇಳಿದಲ್ಲ? ಮಾತೆಯ ಮಾತನು ಆಲಿಸು ವೀರ. ಕುವರ, ಕುವರ, ಕಂದ. ಕುವರ, ಮಾತೆಯ ಮಾತನು ಆಲಿಸುವುದೀರ. ಮಾತೆಯ ಮಾತನು ಆಲಿಸುವುದೀರ, ಧರೆಯೊಳು ನೀನು ಸುಖದಲ್ಲಿ ಬಾಳೆ. ಧರೆಯೊಳು ನೀನು ಸುಖದಲ್ಲಿ ಬಾಳೆ. ಧರೆಯೊಳು ನೀನು ಸುಖದಲ್ಲಿ ಬಾಳೆ, ತನಯ ಭಾರತ ಕುಲ ತಿಲಕ. ತನಯ ಭಾರತ ಕುಲ ತಿಲಕ. ಅಗಣ್ಯರು ತೋಪಾಸಗಳನ್ನು ಮಾಡಿ ನಿನ್ನ ಪಡೆದಿರು. ಎದೆಯ ರಕ್ತವನ್ನು ಬಸಿದು ನಿನ್ನನ್ನು ಸಲಹಿರುವೆನು. ನಿನ್ನ ಕಲ್ಯಾಣ ಒಂದೇ ಆ ದೇವರಲ್ಲಿ ನನ್ನ ಏಕಮಾತ್ರ ಭಿಕ್ಷೆ. ಕುಮಾರ, ನನ್ನ ಮಾತನ್ನು ಕೇಳು. ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸಮಾನ ಭಾವದಿಂದ ರಾಜ್ಯವನ್ನು ಆಳು ಕಂದ. ಅಮ್ಮ, ನಿನ್ನ ಪುತ್ರನಾಗಿ ನಾನು ಕ್ಷತ್ರಿಯ ಧರ್ಮವನ್ನು ತ್ಯಜಿಸಲೇ ಇಲ್ಲ. ಇಲ್ಲ, ಜಗತ್ತೆಲ್ಲವೂ ಪ್ರತಿಭಟಿಸಿದರೂ ಸರಿ, ಈ ದುರ್ಯೋಧನನು ಕಾಲೋಚಿತವಾದ ಈ ಕ್ಷತ್ರಿಯ ಧರ್ಮವನ್ನು ಎಂದಿಗೂ ತ್ಯಜಿಸುವುದಿಲ್ಲ. ಕೃಷ್ಣ, ಇದನ್ನ ಕೊನೆಯ ಸಂದೇಶ. ನಾವು ಸಮರಯಜ್ಞದಲ್ಲಿ ದೀಕ್ಷಿತರು.
ಪಾಂಡವರು ರಾಜ್ಯವನ್ನು ಬಯಸುವುದೇ ಆದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ, ರಥಿಕರ ವೀರ ಘೋಷದಲ್ಲಿ. ನನಗಿನ್ನು ಸಮಯವಿಲ್ಲ. ಸಮಯವಿಲ್ಲ. ಅಧರ್ಮ ಸೂರೆಯಿಂದ ಉನ್ಮತ್ತನಾದವನಿಗೆ ಧರ್ಮದಾಚನೆಗೆ ಸಮಯವಿಲ್ಲವದು. ಹಸಿದ ಬೇಟೆ ನಾಯಿಯಂತೆ ಮೃತ್ಯುವೇ ನಿನ್ನನ್ನು ಬೆನ್ನಟ್ಟಿ ಬರುತ್ತಿರುವಾಗ ಸುಯೋಧನ ನಿನಗೆ ಸಮಯವೆಲ್ಲಿರುವುದು. ನೀನು ನಾಶ ಹೊಂದಿ, ಜೊತೆಗೆ ಈ ಕುರುಕುಲವೆಲ್ಲವನ್ನು ನಾಶ ಮಾಡು. ನಿನ್ನ ವೃದ್ಧಾಂತ ಪಿತನೋ ಶೋಕ ಸಾಗರದಲ್ಲಿ ಮುಳುಗುವನು. ನಾನೊಬ್ಬಳೇ ನೀರೊಂದಿಗೆ ತಿಕ್ಕಲಾಗಿ ನೀರು ಮೌನವದಿಂದ ಕಟ್ಟಿದ ಈ ನನ್ನ ಹಾಳಾದ ಕಣ್ಣುಗಳಿಂದ ಈ ವಿಷಾದಮಯ ದೃಶ್ಯವನ್ನು ನೋಡುತ್ತಾ ಕುಳಿತುಕೊಳ್ಳಬೇಕಾಗುವುದು. ವಿಧಾತ, ಗಾಂಧಾರಿಯ ಲಲಾಟದಲ್ಲಿ ಎಂತಹ ಕರುಣಾಜನಕ ಕಥೆಯನ್ನು ಬರೆದಿರುವೆ ದೇವ. ಅನರ್ಥವಾಯಿತು ವಾಸುದೇವ. ಆ ದುರಾತ್ಮರು ನಿನ್ನನ್ನು ವಂಚಿಸಲು ಬಂಧಿಸಲು ವಂಚಿಸುತ್ತಿರುವರು. ಅಸಂಭವ. ನಾನು ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ದುರ್ಯೋಧನ ದರ್ಪವು ಇಷ್ಟೊಂದು ಮಿತಿ ಮೀರಿದೆ ಸ್ವಾಮಿ. ಈಗಲಾದರೂ ಲಜ್ಜಾಸ್ಪದವಾದ ಈ ನಿನ್ನ ತಟಸ್ಥ ಭಾವವನ್ನು ಸಜ್ಜನನಿಂದ ಪರಿತ್ಯಕ್ತನಾದ ದೇವರನ್ನೇ ಮರೆತ ಈ ಹಾಳಾದ ಸಭೆಯನ್ನು ಮರೆತು ದಯಮಾಡಿ ಇಲ್ಲಿಂದ ಪಲಾಯನ ಮಾಡು ತಂದೆ. ಗಾಂಧಾರ ದೇವಿ, ಒಬ್ಬ ದರ್ಪಾಂಧನಾದ ದುರ್ಯೋಧನನಿಗೆ ನಾನು ಭೀತನಾಗಲೇ ತಾಯಿ. ಈ ಚಕ್ರದಲ್ಲಿ ಎಷ್ಟೊಂದು ಶಕ್ತಿ ಇರುವುದೆಂಬುದನ್ನು ನೀನು ಅರಿತಿರುವಿ. ಇದರ ಒಂದಲ್ಪಾಂಶದಿಂದ ಜಗತ್ತಿನ ಸ್ಥಿತಿ ಉದಯ ಪ್ರಳಯಗಳು ಪ್ರಾರಂಭವಾಗುವು. ಆ ಕೋಟಿ ಕೋಟಿ ದುರ್ಯೋಧನರು ಗತಪ್ರಾಣರಾಗಿ ಈ ಮರಳಿನಲ್ಲಿ ಉಳ್ಳಾಡುವರು. ಇಂತಹ ನಾನು ಆ ದುರ್ಯೋಧನನಿಗೆ ಭೀತನಾಗಲೇ ತಾಯಿ. ನಾನು ಭಯಕ್ಕಾಗಿ ಹೇಳುತ್ತೇನೆ ಸ್ವಾಮಿ. ದಾನವ ವಿಜಯ ದುಪತಿಗೆ ಶತ್ರುಗಳ ಭಯವೇ, ಜಗತ್ ರಕ್ಷಕನಿಗೆ ಪರಪಕ್ಷದ ಪರಾಭವವೇ. ನಾನು ಭಯಕ್ಕಾಗಿ ಹೇಳುತ್ತೇನೆ ಸ್ವಾಮಿ. ಈ ನಿಮ್ಮ ಅವಹೇಳನವನ್ನು ಆ ನೀಚ ಕುಲಾಂಗನಿಂದ ನೋಡಿ ನಾನು ಹೇಗೆ ಸಹಿಸಲಿ? ನಿನ್ನ ಚರಣ ಕುಡ್ಡಿ ಬೇಡುವೆನು, ದಯಮಾಡಿ ಇಲ್ಲಿಂದ ಪಲಾಯನ ಮಾಡು ತಂದೆ, ಪಲಾಯನ ಮಾಡು. ಈ ದಿನ ನಿನ್ನ ಸಲುವಾಗಿ ಇಲ್ಲಿಂದ ಏಡಿಯಂತೆ ಪಲಾಯನ ಮಾಡುವೆನು. ನಾನು ಯಾವ ಮಹತ್ತರ ಆಶೋತ್ತರದಿಂದ ಇಲ್ಲಿಗೆ ಬಂದೆನು, ಅದು ದೀಪವು ಮುಟ್ಟಿದ ಪತಂಗದಂತೆ, ಬಿರುಗಾಳಿಗೆ ಸಿಕ್ಕಿದ ಹುಲ್ಲುಕಡ್ಡಿಯಂತೆ ಕ್ಷಣ ಮಾತ್ರದಲ್ಲಿ ನಷ್ಟವಾಯಿತು. ಆದರೂ ಚಿಂತೆ ಇಲ್ಲ, ಈ ದಿನ ನಿನ್ನ ಸಲುವಾಗಿ ನಾನು ಏಡಿಯಂತೆ ಇಲ್ಲಿಂದ ಪಲಾಯನ ಮಾಡುವೆ. ನಿಲ್ಲು ವಂಚಕ, ನಿಲ್ಲು! ಬಂಧಿಸಿರಿ, ಬಂಧಿಸಿರಿ, ಬಂಧಿಸಿರಿ ಇವನನ್ನು. ಗತಿ ಬೇಡೈಸು ಯೋಧನನೆ ತೋರಿದ ಜಾತಿಗಳೊಳ್ಸೈನ, ಗತಿ ಬೇಡೈಸು ಯೋಧನನೆ ತೋರಿದ ಜಾತಿಗಳೊಳ್ಸೈನ. ಅದೇ ಬಿಟ್ಟು ಹೊಲರುವೆ, ಅದೇ ಮಾತ ಹೊಗಳುವೆ, ಅದೇ ಬಿಟ್ಟು ಹೊಲರುವೆ,
ವಲ್ಲಭರ ಸುಯೋಧನ ಸೋಲಿಸ ವಲ್ಲಭರ ಯಾರನ್ನು ಬಂಧಿಸುವಿರೋ ಮಂದಮತಿಗಳ ನಿನ್ನನ್ನೇ. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲಿಚ್ಛಿಸುವೆಯ? ವ್ಯರ್ಥ, ಅದು ನಿಮ್ಮಿಂದಾಗದು. ಈ ಬೆದರಿಕೆಯ ಮಾತುಗಳಿಂದ ಯಾವ ಪ್ರಯೋಜನವಿಲ್ಲ. ಭರತ ಕಂಡ ಕಳಂಕ ಸ್ವರೂಪನೇ, ಏ ಬಂಧಿಸಿರಿ ಇವನನ್ನು. ಈಗಲೇ ಬಂಧಿಸಿರಿ. ಜಾಗೃತಳಾಗು ನನ್ನ ಯೋಗಮಾಯೆ. ಸಿಂಧುರಾಜ, ಅಣ್ಣನ ಆಜ್ಞಾಧಾರಕ ದುಶಾಸನ, ಕೌರವೇಶ್ವರ, ಸಹೋದರ ದುರ್ಜಯ, ಏನು ನಿನ್ನ ಆರ್ಭಟ? ಕರ್ಣ,